ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪೌರತ್ವವೇ ರದ್ದಾಗುವ ಭಯ ಶುರುವಾಗಿದೆ. ಪೌರತ್ವ ರದ್ದು, ಈ ಹಿಂದೆ ಸಂಸತ್ ಸ್ಥಾನ ರದ್ದಾಗಿದೆ. ಕೇಂದ್ರ ಸರ್ಕಾರದ ಒಂದೇ ಒಂದು ಹೇಳಿಕೆ ವಿಪಕ್ಷ ನಾಯಕನ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಇದು ಅಲ್ಲಿ ಇಲ್ಲಿ ಕೇಳಿದ ಸ್ಟೋರಿನೇ ಇನ್ ಡೀಟೇಲ್ ಆಗಿ ನಾನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ಲವೋ? 4 ವಾರಗಳಲ್ಲೇ ಹೊರಬೀಳಲಿದೆ ಮಹತ್ವದ ತೀರ್ಪು. ಕಾಂಗ್ರೆಸ್ ಸಂಸದ ಮತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿವಾದದ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ಲವೋ ಎಂಬುದನ್ನು ತಿಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ 4 ವಾರಗಳ ಗಡುವು ವಿಧಿಸಿದೆ. ಮೋದಿ ಕೈಲಿ ರಾಗ ಭವಿಷ್ಯ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೌರತ್ವ ವಿವಾದ ಮೊದಲಿನಿಂದಲೂ ಇದೆ. ವಿಚಾರಣೆ ನಡೆಸುವಂತೆ ಕೋರಿ ವಿಘ್ನೇಶ್ ಶಿಶಿರ್ ಅರ್ಜಿ ಸಲ್ಲಿಸಿದ್ದಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ, ಅದಕ್ಕೆ ಬೇಕಾದ ಪುರಾವೆ ನನ್ನ ಬಳಿ ಇವೆ ಎಂದು ಕರ್ನಾಟಕ ಮೂಲದ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಹೇಳಿದ್ದಾರೆ. ಅಲ್ಲದೆ ತಮ್ಮ ವಾದವನ್ನ ಸಮರ್ಥಿಸಲು ಹಲವು ದಾಖಲೆ ಕೊಟ್ಟಿದ್ದಾರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈಗ ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದೋ ಅಲ್ಲವೋ ಅಂತ ತಿಳಿಸೋದಕ್ಕೆ ಗೃಹ ಸಚಿವಾಲಯಕ್ಕೆ ನ್ಯಾಯಾಲಯ 4 ವಾರಗಳ ಗಡುವು ನೀಡಿದೆ. ರಾಹುಲ್ ಗಾಂಧಿ ಪೌರತ್ವದ ಭವಿಷ್ಯ ಕೇಂದ್ರ ಗೃಹ ಇಲಾಖೆ ಕೈಯಲ್ಲಿದೆ. ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. 4 ವಾರದಲ್ಲಿ ಅದೇನಾಗುತ್ತೋ ಅಂತ ಕಾದು ನೋಡಬೇಕು. ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ. ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಒಬ್ಬರಿದ್ದಾರೆ, ಲಾಯರು, ಎಲ್ಲವೂ ಕೂಡ ಸ್ಕಾಲರು, ಎಲ್ಲವೂ ಕೂಡ. ನಿಜವಾಗ್ಲೂ ಇಂಥವ್ರು ಇರ್ಬೇಕು ಈ ದೇಶದಲ್ಲಿ. ನಾನು ರಾಹುಲ್ ಗಾಂಧಿ ವಿಚಾರಕ್ಕೆ ಮಾತಾಡಿದ್ರು ಅಂತ ಹೇಳ್ತಾ ಇಲ್ಲ. ಅವರು ಎಲ್ಲ ಯಾರನ್ನು ಬಿಡಲ್ಲ. ಅವರು ಜಯಲಲಿತಾ ಜೊತೆ ಫ್ರೆಂಡ್ ಇದ್ರು, ಅವರ ವಿರುದ್ಧ. ರಾಜೀವ್ ಗಾಂಧಿ ಜೊತೆ ಫ್ರೆಂಡ್ ಇದ್ರು, ನೆಕ್ಸ್ಟ್ ಅವರ ವಿರುದ್ಧ. ನರೇಂದ್ರ ಮೋದಿ ಜೊತೆ ಫ್ರೆಂಡ್ಶಿಪ್ ಇತ್ತು, ಅವರೇ MP ಮಾಡಿದ್ದು, ಅವರ ವಿರುದ್ಧ. ಯಾರನ್ನು ಬಿಡಲ್ಲ ಇವರು. ಇವರೊಂಥರ ಹೆಂಗೆ ಅಂತಂದ್ರೆ ಇವರ ಮೆದುಳು ಇದೆಯಲ್ಲ, ಬಹಳ ನಿಜವಾಗಿ ಇವರಿಗೆ ಇವರು ಸತ್ಯ ಹೇಳ್ತೀನಿ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು. ಈ ಆಲ್ಬರ್ಟ್ ಐನ್ಸ್ಟೀನ್ ಅಂತಿದ್ದಾರೆ, ಗೊತ್ತಲ್ಲ ನಿಮಗೆ? E=mc². ಬಹಳ ದೊಡ್ಡ ವಿಜ್ಞಾನಿ, ನಮ್ಮ ಇದು ವಿಶ್ವದ ಅತಿ ದೊಡ್ಡ ವಿಜ್ಞಾನಿ. ಅವರ ಮಿದುಳನ್ನ ಈಗಲೂ ಕೂಡ ಸಂಸ್ಕರಿಸಿಡಲಾಗಿದೆ ಅಂತ. ಅಂದ್ರೆ ಈ ಮನುಷ್ಯನ ಮಿದುಳು ಇದೆಯಲ್ಲ, ಇಲ್ಲಿ ತನಕ ಯೂಸ್ ಆಗೋದು 2% ಮಾತ್ರ ಅಂತ. ಇಡೀ 100% ಅಲ್ಲಿ 2% ಮಾತ್ರ ಅಂತ. ಅವ್ರದ್ದು 2% ಇಲ್ಲ, ಪಾಯಿಂಟ್. ನಮ್ದೆಲ್ಲ ಅಷ್ಟು ಓಡ್ಲಿಕ್ಕೆ ಸ್ವಲ್ಪ, ಅವ್ರದ್ದೇನೋ 4% ಓಡಿದೆ ಅಂತ. ಹಾಗಾಗಿ ಆ ಮಿದುಳು ಅಷ್ಟು E=mc² ಅಂತ ಎಲ್ಲ ಮಾಡಿದ್ದಾರೆ. ನಾನು ಯಾಕೆ ಸುಬ್ರಹ್ಮಣ್ಯನ್ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರಿಗೆ ಯಾರು ಶತ್ರು ಇಲ್ಲ, ಯಾರು ಫ್ರೆಂಡು ಇಲ್ಲ. ಬಟ್ ದೇಶದ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಮನುಷ್ಯ ಮಾತ್ರ. ಎಲ್ಲದಕ್ಕೂ ಅವರೇ ಕಾರಣ, ಸುಬ್ರಹ್ಮಣ್ಯನ್ ಸ್ವಾಮಿ. ನೋಡಿ, ಇದೀಗ ಈ ವಿಚಾರ ತಂದಿದ್ದವರೇ, ಬೇರೆ ಯಾರಿಗೂ ಗೊತ್ತೇ ಇಲ್ಲ ಇದು. ರಾಹುಲ್ ಗಾಂಧಿ ಭಾರತೀಯ ಪ್ರಜೆ ಅಲ್ವಂತೆ ಸ್ಫೋಟಕ ಆರೋಪ ಮಾಡಿದ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ MP. ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಅಂತ ಹೇಳಿದ್ರು ಸ್ವಾಮಿ. ಆಮೇಲೆ ಅವ್ರು ಏನೆಲ್ಲ ಆರೋಪ ಮಾಡ್ತಾರೆ ಸತ್ಯವೇ ಇಲ್ಲಿ ತನಕ, ವಿತ್ ಪ್ರೂಫ್ ನಾನು ಹೇಳಿ. ಈಗ ಇದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಅದನ್ನು ಹೇಳ್ತೀನಿ ಏನಂತ. ರಾಹುಲ್ ಗಾಂಧಿ ಪೌರತ್ವ ರದ್ದುಗೊಳಿಸುವಂತೆ ಸ್ವಾಮಿ ಪಟ್ಟು, ಪೌರತ್ವ ರದ್ದು ಮಾಡಿ ಅಂತ ಅಂದ್ರೆ ದೇಶದ ಪ್ರಜೆನೇ ಅಲ್ಲ ಅಂತ. ಎಲ್ಲಿ ತನಕ ಹೋಗ್ತಾರೆ ಮನುಷ್ಯ ಅಲ್ಲ. ರಾಹುಲ್ ಪೌರತ್ವದ ಬಗ್ಗೆ CBI ತನಿಖೆ ನಡೀತಿದೆ, ಈಗಲೂ ನಡೀತಿದೆ. 2003 UKಯಲ್ಲಿ ಒಂದು ಸಂಸ್ಥೆ ಸ್ಥಾಪಿಸಲಾಗಿತ್ತು, ಬ್ಯಾಕಪ್ಸ್ ಲಿಮಿಟೆಡ್ ಎಂಬ ಸಂಸ್ಥೆ ನೋಂದಣಿಯಾಗಿತ್ತು. ಸಂಸ್ಥೆಗೆ ರಾಹುಲ್ ಗಾಂಧಿ ಸೆಕ್ರೆಟರಿ, ಡೈರೆಕ್ಟರ್ ಆಗಿದ್ರು. UKಗೆ ದಾಖಲೆಗಳನ್ನು ಸಲ್ಲಿಸಿದ್ರು ರಾಹುಲ್ ಗಾಂಧಿ. ದಾಖಲೆಗಳಲ್ಲಿ ಬ್ರಿಟಿಷ್ ಪೌರತ್ವವಿದೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಪ್ರತಿ ವರ್ಷ ಸಂಸ್ಥೆ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ತೆರಿಗೆ ಪಾವತಿಸುವಾಗಲೂ ಬ್ರಿಟಿಷ್ ಪೌರ ಅಂತ ಉಲ್ಲೇಖವಾಗಿತ್ತು. 2005, 2006 ರಾಗ ತೆರಿಗೆ ಪಾವತಿ ಮಾಡಿದ್ರು. 2 ಬಾರಿ ಬ್ರಿಟನ್ ನಾಗರಿಕ ಅಂತ ಘೋಷಿಸಿಕೊಂಡಿದ್ರಂತೆ. 2009 ಫೆಬ್ರವರಿಯಲ್ಲಿ ಕಂಪನಿ ಮುಚ್ಚಲು ಮನವಿ ಮಾಡಲಾಯಿತಂತೆ. ಆ ಮನವಿಯಲ್ಲೂ ಬ್ರಿಟನ್ ಪೌರ ಅಂತ ಉಲ್ಲೇಖವಾಗಿದೆಯಂತೆ. ಅಂದ್ರೆ 2009 ಬ್ರಿಟನ್ ಪೌರ ಅಂತ ಉಲ್ಲೇಖ ಆಗಿತ್ತಾ? ಕೈ ನಾಯಕ ರಾಹುಲ್ ಗಾಂಧಿ ಬ್ರಿಟನ್ ಪೌರರಾಗಿದ್ದಾರೆ, ಆದ್ದರಿಂದ ಭಾರತ ಪೌರತ್ವ ರದ್ದು ಮಾಡಬೇಕು ಅಂತೇಳಿ 2019 ಗೃಹ ಇಲಾಖೆಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಪತ್ರವನ್ನು ಬರೆದಿದೆ. ಇದು ಒಂದು. ಇದು ಏನಾಗುತ್ತೆ ಗೊತ್ತಿಲ್ಲ. ಇನ್ನೊಂದು ಸ್ಟೋರಿ ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಹೇಳ್ತೀನಿ. 1991 ರಾಜೀವ್ ಗಾಂಧಿ ಅವರ ಅಸೋಸಿಯೇಷನ್ ಆಗುತ್ತೆ ಶ್ರೀಪೆರಂಬುದರಲ್ಲಿ. ಆಗ ಇವರ ಹೆಸರನ್ನು ಚೇಂಜ್ ಮಾಡಲಾಗುತ್ತೆ. ಅಂದ್ರೆ ಇವರಿಗೆ ಥ್ರೆಟ್ ಇದೆ ಅಂತೇಳಿ ಸಾಧಾರಣವಾಗಿ ಎಲ್ಲರೂ ನಂಗೆ ಮಾಡ್ತಾರೆ. ದೇಶದ ಪ್ರಮುಖ ನಾಯಕರು ತೀರ್ಕೊಂಡಾಗ ಅವರ ಮಕ್ಕಳಿಗೆ ಇವರೊಂಥರ
ಕ್ರಿಶ್ಚಿಯನ್ ಹೆಸರಿಟ್ಟು ಬೇರೆ, ಒಂಥರ ಪೌರತ್ವ ಬೇರೆ ತರ ಎಲ್ಲ ಮಾಡಲಾಗಿತ್ತು. ಅದಕ್ಕಿದಕ್ಕೂ ಸಂಬಂಧ ಇದೆ, ಅದು ಆ ತರನ ಈ ತರನ ಅನ್ನೋದು ಚರ್ಚೆಗಳಾಗ್ತಾ ಇದೆ, ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಅಂತ. ಆದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳ್ತಿರೋದು ಇದು ಬೇರೆನೆ, ಈ ತರ ಆಗಿದೆ. ಸೊ ನಾನು ಇನ್ನು ವಿಂಚಿ ಅಂತೆಲ್ಲ ಕರೀತಾರಲ್ಲ ಅವ್ರನ್ನ, ಆ ತರ ಒಂದು ಹೆಸರು ಇಡಲಾಗಿತ್ತು, ಅವ್ರಿಗೆ ಬೇರೆ ಹೆಸರು ಇಡಲಾಗಿತ್ತು, ಅದು ನಿಜ. ಅದರ ಬಗ್ಗೆ ಕೂಡ ಇನ್ನೊಂದ್ಸಲ ಹೇಳ್ತೀನಿ ನಾನು.